ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವತ್. ಓಂ ಆಂಜನೇಯ ಸ್ವಾಮಿ ಸಮಸ್ತ ವೀಕ್ಷಕರಿಗೆ ಆಂಜನೇಯ ಸ್ವಾಮಿ ಅಷ್ಟೈಶ್ವರ್ಯಗಳನ್ನು ನೀಡಿ ಕಾಪಾಡಲಿ ಅಂತಂದು ಬೇಡ್ಕೊಳ್ತಾರೆ. ಒಂದು ವೀಕ್ಷಕರೇ, ಮೊನ್ನೆ ಬುಧವಾರದಿಂದ ಕೇರ್ ವಾಸ್ತು ಜರ್ನಿ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಂದ ಹೊರಟ ಕೇರ್ ವಾಸ್ತು ಜರ್ನಿ ಬುಧವಾರ ಹೊರಟು ದಾಬಸ್ಪೇಟೆ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ರಾಣೆಬೆನ್ನೂರು, ಆನವಟ್ಟಿ, ಸವಣೂರು, ಧಾರವಾಡ, ಬೆಳಗಾವಿ, ರಾಯಬಾಗ ಹತ್ರ ಸುತ್ತಮುತ್ತ ಹಾರೋಗೇರಿ, ಮತ್ತು ರಬಕವಿ ಇದರಲ್ಲಿ ಬನ್ನಟ್ಟಿ, ಜಮಖಂಡಿ, ಗೋಟೆ, ಹೊನವಾಡ, ಬಿಜಾಪುರ, ಹುನಗುಂದ, ನಿಲೋಗಲ್ಲು, ಲಿಂಗಸೂರು, ಮತ್ತು ಭಾನುವಾರ ಇವತ್ತು ರಾತ್ರಿ ಇಲ್ಲಿ ಲಿಂಗಸೂರು ಹಾಲ್ಟ್ ಆಗಿದ್ದೇನೆ. ಇವತ್ತು ಭಾನುವಾರ ಲಿಂಗಸೂರು, ಸುರಪುರ, ದೇವದುರ್ಗ ಮತ್ತು ಇಳಕಲ್ ನೋಡಿಕೊಂಡು ಚಿತ್ರದುರ್ಗ ಹಾಲ್ಟ್ ಆಗೋ ಒಂದು ನಮ್ಮದು ಜರ್ನಿ ಇದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಅಂದರೆ, ನನ್ನ ಅನುಭವಗಳು ಬರ್ತಾ ಇಲ್ಲಿ ನೋಡಿ, ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವನ ಅಲ್ವಾ. ಹಾಗಾಗಿ ಇಲ್ಲಿ ಯಾರನ್ನೂ ನಂಬಿಸೋದಾಗಲಿ, ನಿಮ್ಮನ್ನು ಯಾರನ್ನು ನಂಬಿಸೋದಕ್ಕೆ ನಾನು ಮಾಡ್ತಾ ಇಲ್ಲ ಇದು. ಇಲ್ಲಿನ ಅನುಭವಗಳು ನನಗೆ ಇದರಲ್ಲಿ ಒಂದು ಅನುಭವನ ಹೇಳ್ಬೋದು ಅಷ್ಟೇ ನಾನು. ಇನ್ನೊಂದು ಇದರಲ್ಲಿ ಕೆಲವಾರು ಎಲ್ಲ ವೀಡಿಯೋಸ್ ಈ ಸಾರಿ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ಸಮಯದ ಅಭಾವ ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ಸಾರಿ ಮಾಡೋಕ್ಕಾಗಿಲ್ಲ. ಮುಂದೆ ನಾನು ಮಾಡಿಕೊಡ್ತೀನಿ. ಒಂದು ವೀಕ್ಷಕರೇ, ಇಷ್ಟೆಲ್ಲ ನೋಡೋದಕ್ಕೆ ನೀವೇನು ಮಾಡ್ತಾ ಇದ್ರಿ ಅಂತಂದರೆ, ಎಷ್ಟೋ ಜನಕ್ಕೆ ಇಷ್ಟ ಆದರೆ ಮಾತ್ರ ನಾನು ಹೇಳೋದು. ಯಾರಿಗೇ ಆಗಲಿ, ನಾನು ಯಾರಿಗೂ ಆರ್ಡರ್ ತಂದಿಲ್ವಲ್ಲ, ಏನೋ ನೋಡಲೇಬೇಕು ಮಾಡಲೇಬೇಕು ಅಂತ. ನಿಮಗೆ ಇಷ್ಟ ಆದರೆ ನಾನು ಹೇಳೋದು, ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಬಂಧುಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನೀವು ಇಲ್ಲ ಅಂತಂದರೆ ನಾವು ಏನೋ ಸುಮ್ಮನೆ ಎಲ್ಲ ನೋಡಿ, ಸುಮಾರು 6 days ಒಂದು ಸಾರಿ ಊಟ ಮಾಡಿದ್ದೀವಿ ಅಷ್ಟೇ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ರಾತ್ರಿ 9 ಗಂಟೆಗೆ ಹಾಲ್ಟ್ ಆದರೆ 550 ಕಿಲೋಮೀಟರ್ವರೆಗೂ ನಾನು ಗಾಡಿ ಡ್ರೈವ್ ಮಾಡಿದ್ದೀವಿ. ಇಷ್ಟು ಕಷ್ಟಪಡ್ತಿದ್ದೀವಿ. ಯಾಕೆ ಏನು ಅಂತಂತಂದರೆ, ಇದರಲ್ಲಿ ಏನು ಆಳತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೇನೋ ನಿಮ್ಮನ್ನು ನಂಬಿಸೋದಕ್ಕೆ ಮಾಡೋದಲ್ಲ. ಒಂದು ಎರಡನೇದು ನೋಡಿ, ನಿನ್ನೆ ಒಂದು ಯಾವುದದು ಒಬ್ಬ ಕವಿ ಉದಾಹರಣೆ ಯಾವುದದು, ರಾಯಬಾಗ್ ತಾಲೂಕು ಹಾರೋಗೆರೆ ಒಂದು ಮನೆಗೆ ಹೋದೆ ವೀಕ್ಷಕರೇ. ಅವರೇನು ಇಂಜಿನಿಯರು, ಮತ್ತು ಅವರೆಲ್ಲ ಫಾರಿನೆಲ್ಲ ಕೆಲಸ ಮಾಡಿದ್ದೇನೆ, ಎಲ್ಲ ಒಂದು ಅಬ್ರಾಡಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಅಂದು ಎಲ್ಲ ಹೇಳಿದ್ರು. ಬಟ್ ಆ ಮನೆ ನೋಡಿದಾಗ ಅಲ್ಲಿ ನನಗೆ ಸಿಕ್ಕಂಥ ಅನುಭವ ಅತಿ ಅದ್ಭುತ ಅನಿಸ್ತು. ಅವ್ರಿಗೆ ಈ ಮನೆಯಲ್ಲಿ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತಾ ಅಂತ, ತೊಂದರೆ ಆಗಿದೆಯಾ ಅಂತ ಕೇಳಿದಾಗ ಅವರು ಹೇಳಿದ್ರು, ಈ ಮನೆ ಕಟ್ಟಿದಾಗಳಿಂದ ಸುಮಾರು 2-3 ವರ್ಷದ ಅಂತರದಲ್ಲಿ ಅವರ ತಂದೆ ಮತ್ತೆ ಒಂದು 4-5 ವರ್ಷ ಇರ್ಬೋದು ಮಗ, ಮತ್ತೆ ಇನ್ನು ತಮ್ಮ ಯಾವುದೋ ಒಂದು ದುರಂತದಲ್ಲಿ ತೀರ್ಕೊಂಡ್ರು ಅಂತ ಹೇಳಿದ್ರು. ನಾನೇನು ಅವ್ರ ಮನೆ ನೋಡಿಲ್ಲ, ಅವ್ರು ನನ್ನ ಬಂಧುನೂ ಅಲ್ಲ, ಅವ್ರ ಸ್ನೇಹಿತರು ಅಲ್ಲ, ಏನೂ ಅಲ್ಲ ಅವ್ರದ್ದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಇಟ್ಸ್ ಎ ಮಿರಾಕಲ್ ಸರ್ ಅಂತಂದ್ರು. ಅವ್ರೇನೋ ನನಗೆ ಮಿರಾಕಲ್ ಅಂದ್ರು, ಅವ್ರೇನೋ ನನಗೆ ಇದು ಮಾಡಿದ್ರು ಅಂತೆಲ್ಲ ಹೇಳೋದು. ಎಷ್ಟು ಸಾಧ್ಯನೋ ಅಷ್ಟು ನಾವು ಸ್ಥಾನಬಲವನ್ನ ಸರಿ ಮಾಡಿಕೊಂಡು ಮುಂದೋದ್ರೆ ಎಲ್ಲ ಒಂದ್ ಕಡೆ ಮನೆ ಕಟ್ಟಿ 2 ವರ್ಷದಲ್ಲಿ ಆಗಿರೋದು ಅದು ಬಾರಿ ವಿಪರ್ಯಾಸ ಅನಿಸ್ತು. ಎಲ್ಲೋ ಒಂದ್ ಕಡೆ ಸ್ಥಾನಬಲ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಉತ್ತಮವಾದ ನಿದರ್ಶನಗಳು ಅನಿಸ್ತಾ ಇದೆ ನನಗೆ. ನೀವು ತೋರಿಸ್ತಾ ಇದ್ದೇನೆ ಬಿಡ್ತೀನಿ ಅನ್ನೋದು ನಿಮಗೆ ಸೇರಿದ್ದು. ಕೆಲವೆಲ್ಲ ವಿಡಿಯೋಸ್ ನೋಡಿ, ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಬಂದಾಗ ಕೆಲವೆಲ್ಲ ವಿಡಿಯೋಸು ಸಿಗಲ್ಲ ನಿಮಗೆ. ನೋಡಿ, ನಿಮಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾರಿಗಾನ ಒಳ್ಳೇದು ಮಾಡ್ತೀವಿ ಅಂತಂದ್ರೆ ಶೇರ್ ಮಾಡಿ, ಗೊತ್ತಾಗತ್ತೆ, ಅವ್ರಿಗೂ ಗೊತ್ತಾಗತ್ತೆ. ಮತ್ತೆ ಹಾಗಂತ ನೋಡಿ ನನಗೆ ಫೋನ್ ಮಾಡ್ಲೇಬೇಕಂತಲ್ಲ, ಅರ್ಥ ಆಯ್ತಾ? ಅದು ತಿಳ್ಕೊಳ್ಳಿ. ನಿಮಗೆ ಅನಿಸಿದರೆ ಮಾತ್ರ ಮೂವ್ ಆಗಿ. ಇನ್ನೂ ಒಂದು ವಿಚಾರ ಏನಂದ್ರೆ, ನಾನು ಕೆಲವಾರು ಜನಗಳಿಗೆ ಹೇಳೋದಿಷ್ಟೇನೆ, ಇದರಲ್ಲಿ ಕೇರ್ ವಾಸ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರ್ತೀರಿ. ಓಕೆ, ನಿಮಗೆ ಅನಿಸಿದರೆ ಮಾತ್ರ ನಮಗೆ ಕಾಲ್ ಮಾಡಿ, ಅದ್ರ ಬಗ್ಗೆ ಹೆಸರು ಅಡ್ರೆಸ್ ಬರ್ಸ್ಕೊಳ್ಳಿ. ಮತ್ತೆ ಆ ಪಾಯಿಂಟ್ಗೆ ನಾವು ಆ ಒಂದು ಸೈಟ್ಗೆ ಬರಬೇಕಾದ್ರೆ ಮುಂಚೆನೆ ನನಗೆ ಸಹಕಾರ ಕೊಡಿ. ಯಾಕಂದ್ರೆ ಮುಂದೆ ನನಗೆ ಸಮಯದ ಅಭಾವ ಇರೋದ್ರಿಂದ ಆ ಒಂದು ಇದರಲ್ಲಿ ಆ ನಿಟ್ಟಿನಲ್ಲಿ ನೀವು ಸಹಕಾರ ಕೊಟ್ಟರೆ ನನಗೆ ತುಂಬಾ ಅನುಕೂಲ ಇರುತ್ತೆ. ಆ ಟೈಮ್ ಇರಲ್ಲ ಅಲ್ಲಿ. ಒಂದು ಮೊದಲನೇ ನನ್ನ ಸ್ವಲ್ಪ ಬರವು ಮಾಡಿಕೊಂಡ್ರೆ ತುಂಬಾ ಸಂತೋಷ. ಕೆಲವಾರು ಜನ ಏನ್ ಮಾಡ್ತಿದಾರೆ ಅಂದ್ರೆ, ಬಂದಾಗ ಎಲ್ಲ ಒಂದ್ ಕಡೆ ಇದ್ದೀನಿ ಸರ್, ಬರ್ತಾ ಇದ್ದೀನಿ, ಒಂದು 10 ನಿಮಿಷ ಲೇಟ್ ಆಗುತ್ತೆ, ಬರ್ತಾ ಇದ್ದೀನಿ, ಅಂದಿವೇ ಇದ್ದೀನಿ, ಇವೆಲ್ಲ ನನಗೆ ಕಾರಣ ಹೇಳ್ಬಾರ್ದು.
ಯಾಕಂದರೆ ಮುಂದಿನ ಒಂದು ವಿಚಾರದಲ್ಲಿ ಟೈಮ್ ಕೊಟ್ಬಿಟ್ಟಿರ್ತೀನಿ, ಈ ಟೈಮ್ನಲ್ಲಿ ಅಂತ. ನಾನು ಊಟ ಇಲ್ದಲೇ ಮಾಡ್ತಿರ್ತೀವಿ, ಟೈಮ್ ಸರಿಯಾಗಿ ನಮಗೆ ಊಟ ಮಾಡೋಕೆ ಕೂಡ ಟೈಮ್ ಸಿಗಲ್ಲ. ಹಾಗಾಗಿ ದಯವಿಟ್ಟು ಸಹಕರಿಸಿ ವೀಕ್ಷಕರೇ ಅಂತಂದು ಹೇಳ್ತಾ ಈ ನಿನ್ನೆ ನೋಡಿ 2 ಹೊಸ ಮನೆದು ನಾನು ಹೇಳಿದ್ದೀನಿ. ಯಾವುದು ಗೋಟೆ, ಜಮಖಂಡಿ ಮತ್ತೆ ಜಮಖಂಡಿ ನೀರು ಗೋಟೆ, ಇದೆಲ್ಲ ಒಂದು ಹೊಸ ಮನೆ ಪ್ಲಾನ್ ತಗೊಂಡಿದ್ರು. ಅದಕ್ಕೂ ರಿನೋವೇಷನ್ಗೆ ಹೊಸ ಮನೆ ಇದು ಮಾಡಿದ್ದಾರೆ, ಯಾವುದು ಬೇಸ್ಮೆಂಟ್ ಆಗಿದೆ. ಅದನ್ನ ಸ್ವಲ್ಪ ಲೋಪದೋಷಗಳು ತಿದ್ದಿ ಬಂದಿದ್ದೀನಿ, ಸಕ್ಸಸ್ಫುಲ್ 100%. ಮತ್ತೆ ಇನ್ನೊಂದು ಹುನಗುಂದ ನೀರು ನಿಲಗಲ್ಲಿನಲ್ಲಿ ಒಂದು ಹೊಸ ಮನೆ ಪ್ಲಾನ್ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಕಟ್ಟಬೇಕಾದ್ರೆ ಸಾಧ್ಯವಾದಷ್ಟು ಹೊಸ ಮನೆ ಕಟ್ತೀವಿ ಅಂತಂದ್ರೆ ಸೈಟ್ ತೋರಿಸಿ ಫಸ್ಟ್ ಅಂತ ಹೇಳ್ತೀನಿ. ಇಲ್ಲಿ ಸ್ವಲ್ಪ ನೋಡಿ ಯಾಮಾರಿದ್ರಿಂದ ಅವರು ಏನಾಗಿದೆ ಅಂತಂದ್ರೆ, ಈ ಕೆಲವೊಂದು 50,000 ರೂಪಾಯಿ, 50,000 ರಿಂದ 60,000 ರೂಪಾಯಿ ನಿನ್ನೆ ಅಷ್ಟೇ ಮಾಡಿಸಿದ್ದಾರೆ, ಅವರು ಮೊನ್ನೆ ಮಾಡಿಸಿದ್ದಾರೆ. ಆ ತೊಟ್ಟಿಗಳನ್ನ ಮುಚ್ಚಬೇಕು, 60-70 ಲಾಸ್ ಆಯ್ತು. ಮತ್ತೆ ಇನ್ನೂ ಒಂದು, ನನಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಇದು ಸೆಪ್ಟಿಕ್ ಟ್ಯಾಂಕ್ ಅನ್ನ ಆಪ್ಷನ್ ಕೊಡಕ್ಕೆ ಬರ್ತದೆ. ಸೆಪ್ಟಿಕ್ ಟ್ಯಾಂಕ್ ಬೇಕು ಅವ್ರಿಗೆ, ಆಪ್ಷನ್ ಕೊಡಕ್ ಬರ್ತಾ ಇಲ್ಲ. ಆಪ್ಷನ್ ಕೊಡಕ್ ಬರ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ನೋಡಿ, ಆ ಮನೆಯನ್ನ ಸ್ವಲ್ಪ ನಾನು ದಕ್ಷಿಣಕ್ಕೆ ತಗೋಬೇಕಾಗಿತ್ತು. ಏನ್ ಮಾಡೋದು? ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ. ಅವ್ರಿಗೆ ಹೇಳಿ ಬಂದೆ, ನೋಡಿ ಇದನ್ನ ಈ ಟೈಪ್ ಮಾಡ್ಕೊಳ್ಳೇಬೇಕು. ಸ್ವಲ್ಪ ಯಾಮಾರಿದ್ದಕ್ಕೆ ಸುಮಾರು 1 ಲಕ್ಷ ಖರ್ಚಿದೆ ಬೇಸ್ಮೆಂಟ್ ನಲ್ಲಿ. ಸೊ ಆಗ ತಪ್ಪುಗಳನ್ನ ಮಾಡ್ಕೋಬೇಡಿ ಅನ್ನೋದು ಹೇಳ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು. ಹೀಗೆ ನನ್ನ ಸಪೋರ್ಟ್ ಮಾಡಿ, ನೀವಿನ್ನೂ ಸಪೋರ್ಟ್ ಮಾಡಿದ್ರೆ ಶೇರ್ ಮಾಡಿ, ನಿಮಗೆ ಸಾಧ್ಯವಾದಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳಿ. ನಾನು ಇನ್ನೊಂದು ಕೆಲವಾರು ಎಲ್ಲ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ನೆಕ್ಸ್ಟ್ ನಾನು ಎಲ್ಲ ವಿಡಿಯೋಸ್ ಕೊಡ್ತಾ ಹೋಗ್ತಿರ್ತೀನಿ. ಓಕೆ, ಥ್ಯಾಂಕ್ ಯು.